ಇಂಥ ಮಾತು ನನ್ನ ಅಮ್ಮನ ಬಾಯಿಂದ ಬರ್ತದೆ ಎನ್ನುವುದಾಗಿ ಸಂತೋಷದಿಂದ ಒಪ್ಪಿದವ ನಾನು. ಆ ಕ್ಷಣವೇ ಬರ ಸಿಡಿಲೊಂದು ತಲೆ ಮೇಲೆ ಅಪ್ಪಳಿಸ ಹಾಗಾಯಿತು. ನನ್ನ ತಂದೆಯವರು ದೇವತೆಗಳು ಯಾರೋ ಒಬ್ಬರಿಂದ ಸತ್ತು ಹೋದ್ರು ಅಂತ ಹೇಳಿದಲ್ಲಮ್ಮ. ಅಪ್ಪ ಸತ್ತು ಹೋದ್ರ ತಾಯಿ ಸಾವಿಗೆ ಕಾರಣ. ಯಕ್ಷ ಎಂಬವ ನನ್ನ ತಂದೆಯವರು ಸಿಂಹಾಸನ ಮೇಲೆ ಕುಳಿತಿರುವಂತಹ ಸಂದರ್ಭದಲ್ಲಿ ಹೆಂಬದಿಯಿಂದ ಬಂದು ಗಡ್ಡವನ್ನ ಕತ್ತರಿಸಿದರೆ. ಹೌದಮ್ಮ, ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಆ ಯಕ್ಷರ ಗಮನ ಲೆಕ್ಕಿಸುವುದೇ ಇಲ್ಲ. ಬಂದಂತ ಯಕ್ಷ ಸಂಕುಲ ಎಷ್ಟೇ ಯಕ್ಷನಿರಲಿ ಎಲ್ಲರೂ ಸವರಿ ಕಡಿ ಕಡು ಬಿಸಾಡ್ತೇನೆ ತಾಯಿ. ನುಡಿಗೆ ಮಾಲಿನಿ ಮನದಿ ಹೊರಜುವನೊಂದು ನುಡಿದನು, ತನಯ ನಾಡಿದ ನುಡಿಗೆ ಮಾಲಿನಿ ಮನದಿ ಗರುಷವನಾಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ, ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ನಳಿನನಾಭನು ಬರುವ ಕಪಟದಿ ಅನವರತ ಸುಮನತರ ಪಕ್ಷದಿ, ನಳಿನನಾಭನು ಬರುವ ಕಪಟದಿ ಅನವರತ ಸುಮನತರ ಪಕ್ಷದಿ, ನಿನಗೆ ಬೇಡುವೆನುವುದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ. ನಿನ್ನ ಚಲದ ನುಡಿಯನ್ನ ಕೇಳಿ ಸಂತೋಷವಾಯಿತು. ನಿನ್ನನ್ನ ಪಡೆದ ಉದ್ದೇಶವೇ ಹಾಗೆ. ಪ್ರಪಂಚದಲ್ಲಿ ನೀನು ಖ್ಯಾತಿಯನ್ನ ಗಳಿಸಬೇಕು, ಅತಿ ಬಲಾನ್ವಿತನಾಗಿರಬೇಕೆನ್ನುವಂತ ಆಸೆಯನ್ನು ಹೊತ್ತು ನಿನ್ನನ್ನ ಪಡೆದಿದ್ದೇನೆ. ಕಾರ್ಯವನ್ನ ಮಾಡುವುದಕ್ಕೆ ಕಾರ್ಯೋನ್ಮುಖನಾಗಿ ನಿಲ್ತೀಯ ಅಂತಾದ್ರೆ ಹೆತ್ತಡರಿಗೆ ಸಂತೋಷವಾಗದು ಇನ್ನೇನು. ಆದರೂ ಒಂದು ಮಗು, ಈ ಕ್ಷಣಕ್ಕೆ ನೀನು ದೇವಲೋಕಕ್ಕೆ ಹೋಗುವುದು ಬೇಡ, ದೇವತೆಗಳನ್ನ ಗಾರುಗಿಡಿಸುವುದು ಬೇಡ. ಮತ್ತೆ ಯಾಕೆ ಗೊತ್ತುಂಟೇನು? ನಿನ್ನ ತೋಳಬಲದ ಮೇಲೆ ನನಗೆ ಅನುಮಾನ ಇದೆ ಅಂತಲ್ಲ. ನಿನ್ನ ತೋಳಬಲದಿಂದ ದೇವತೆಗಳನ್ನ ಗಾರುಗಿಡಿಸುವುದಕ್ಕೆ ಸಾಕು ಮಗು. ಆದರೆ ಆ ದೇವತೆಗಳನ್ನ ಅನವರತವು ಕಾಪಾಡುವಂತಹ, ದಾನವರಿಗೆ ಕಪಟತನವನ್ನ ಎಸಗುವಂತಹ ಆ ಹರಿ ಎನ್ನುವನು ಕಪಟತನದಲ್ಲಿ ನಿನಗೆ ಕತ್ತಿಮವನ್ನ ಎಸಗಿ ಮೋಸ ಮಾಡುವುದಕ್ಕೆ ಸಾಧ್ಯ ಉಂಟು ಮಗು. ಈ ಹಿಂದೆ ಅದೆಷ್ಟೋ ದಾನವರು ಅವನ ಮೋಸತನದಿಂದಲೇ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಆ ಸುಮನಸರ ಪಕ್ಷದಲ್ಲಿ ಯಾವತ್ತೂ ಶ್ರೀಹರಿ ಇದ್ದಾನೆ. ಆ ಕಾರಣಕ್ಕೆ ಈಗ ನೀನು ಯುದ್ಧವನ್ನ ದೇವತೆಗಳ ಮೇಲೆ ಸಾರುವುದು ಬೇಡ. ನಿನಗೊಂದು ಉಪಾಯವನ್ನು ನಾನು ಹೇಳ್ತೇನೆ. ಉಪಾಯ ಇದೆಯೋ? ಖಂಡಿತವಾಗಿಯೂ. ಏನಮ್ಮ? ಆ ವಿಧಿಯ ಕೂಡ ನೀನು ತಪಸ್ಸನ್ನ ಆಚರಿಸು, ಘನತರವಾದಂತಹ ವರವನ್ನ ಸಂಪಾದಿಸು. ನಿನ್ನ ತೋಳ್ಬಲ ಹಾಗೆ ಆ ವರದ ಬಲದಿಂದಾಗಿ ಆಮೇಲೆ ದೇವತೆಗಳನ್ನ ಸದೆಬಡಿಯುವಂತೆ ಈಗ ಹೋಗುವುದು ಬೇಡ ಮಗು. ಈಗ ನೀನು ಮಾಡಲೇಬೇಕಾದಂತಹ ಕಾರ್ಯ ಒಂದಿದೆ. ನೋಡಿದೆಯೇ ನಮ್ಮ ನಗರವನ್ನ? ತಾತರಿಲ್ಲದ ಅನಾಥವಾಗಿದೆ ನಮ್ಮ ರಾಜ್ಯ. ಅಸ್ತವ್ಯಸ್ತವಾಗಿದೆ. ಹೌದು, ಎಲ್ಲೆಲ್ಲೋ ಅದುರಿ ಹೋಗಿದ್ದಾರೆ, ಚದುರಿ ಹೋಗಿದ್ದಾರೆ. ನಮ್ಮವರೆಲ್ಲ ಇವರೆಲ್ಲ ಹತ್ತಿರ ಬಂದ್ರೆ ನಮಗೂ ಸಂತೋಷ ಆಗ್ತದೆ ಎಂಬ ದೂರ ಮಾತ್ರವಲ್ಲ ಕಂದಲಾಗಿದ್ದಾರೆ. ಮುಂದೆಲ್ಲ ನಮಗಿನ್ನು ಯಾರು, ಮುಂದೆ ಏನು ಗತಿ ಎನ್ನುವ ಅಮ್ಮ. ಹಿಂದಿನಿಂದ ಏನು ಹೇಳಿದ್ರು ಪ್ರಯೋಜನ ಆಗುದಿಲ್ಲ. ಎದುರುಗಡೆಗೆ ಒಂದು ನಮ್ಮ ಕಣ್ಣೆದುರೇ ಇದ್ದಾರೆ ಅಂತಾದ್ರೆ ಇವರ ಬೆಂಬಲ ನಮಗುಂಟು ಅಂತ ನಮಗೂ ಅರ್ಥ ಆಗ್ತದೆ. ಖಂಡಿತವಾಗಿಯೂ ಇಷ್ಟ ಆದ್ರೆ ಇವರೆಲ್ಲ ಇಲ್ಲಿಗೆ ಇದ್ದಾರೆ ಅಂತಾದ್ರೆ ಇವರೆಲ್ಲರ ಬೆಂಬಲ ನಮ್ಗಿದೆ. ಆ ವಿಶ್ವಾಸ ಉಂಟಮ್ಮ. ಯಾಕಂತಂದ್ರೆ ನಮ್ಮ ದಾನವ ಸಾಮ್ರಾಜ್ಯ ಅಲ್ವಾ. ಹಾಗಾಗಿ ಎಲ್ಲರೂ ದಾಮರ ಸಾಮ್ರಾಜ್ಯ ಆಳ್ವಿಕೆ ಹೇಗೆ ಅನ್ನೋದನ್ನ ನೋಡುವುದಕ್ಕಾಗಿ ಇವರೆಲ್ಲ ಇದ್ದಾರೆ. ಕೊನೆಯ ಕ್ಷಣ ಬರೆದಿರ್ತಾರೆ ಅನ್ನೋ ಆತ್ಮವಿಶ್ವಾಸ ಉಂಟು. ಚಿಂತೆ ಮಾಡಬೇಡ, ಖಂಡಿತ ಇಲ್ಲ. ಇದ್ರೆ ನಮ್ಮ ನಂಬಿಕೆ ಸುಳ್ಳಾಗದ ರೀತಿಯಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ. ಕೊನೆಯ ತನಕ ಖಂಡಿತ ನಮ್ಮ ಜೀವನದ ಕೊನೆಯ ತನಕ ನೋಡಮ್ಮ. ಯಾರೇ ಆಗಲಿ ಅತಿಥಿಗಳು ಬರ್ತಾರೆ.
ಬರ್ತಾರೆ ಅಂತಾದ್ರೆ ಸತ್ಕಾರ ಮಾಡಬೇಕಾದ್ದು ಇಲ್ಲಿಯ ಜನಾಂಗದ ಹೊಣೆಗಾರಿಕೆ ಎನ್ನುವುದನ್ನು ಎಲ್ಲರೂ ಅರ್ಥವಿಸಿಕೊಂಡಿದ್ದಾರೆ. ಏನು ಮಾಡೋಣ, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯ ಕೊರತೆಯಿಂದಾಗಿ ಏನೋ ಸ್ವಲ್ಪ ಮಟ್ಟಿಗೆ ತೊಂದರೆ ತೊಡಕುಗಳ ಆಪತ್ತುಗಳು ಹೊಂದಿರುವುದಕ್ಕೆ ಸಾಧ್ಯ. ಈಗ ಮಾಹಿತಿ ಆಯ್ತಲ್ಲ, ಇಂದಿನಿಂದ ಪ್ರಾರಂಭವಾಗಿ ಇನ್ನು ಎಂದೆಂದೂ ನಮಗೆ ಉತ್ತಮ ಅಂತ ಸತ್ಕಾರ ಇನ್ನವರಿಗೆ ಮಾಹಿತಿ ಆಗ್ಲಿಕ್ಕೆ ಇಲ್ಲ. ಅವರಿಗೆ ಮಾಹಿತಿ ಕೊಟ್ಟವರು ನಾವು. ಹಾಗಾಗಿ ಅವರಿಗೆ ಯಾವ ಕೊರತೆಯೇ ಖಂಡಿತ ಆಗ್ಲಿಕ್ಕಿಲ್ಲ. ಮತ್ತು ಇನ್ನು ನೀನು ಚಿಂತೆ ಮಾಡ್ಬೇಕಾದಾಗತ್ತಿಲ್ಲ, ನಿನಗೂ ಯಾವ ಕೊರತೆಯೂ ಆಗೋದಿಲ್ಲ. ನೀನು ಮಾಡ್ಬೇಕಾದ್ರೆ ಇಲ್ಲಿಯ ಸಿಂಹಾಸನವನ್ನ ಏರಬೇಕು, ಇಷ್ಟೇ ಅಲ್ವಾ? ಖಂಡಿತವಾಗಿ. ಇನ್ನೇನಮ್ಮ, ಇದು ಪಟ್ಟದ ಕತ್ತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ಇದು ಅಪ್ಪನ ಕಾಲದ ಹಳೆ ಕತ್ತಿಯನಮ್ಮ. ಇದು ಅಪ್ಪನ ಕಾಲದ ಕತ್ತಿ ಆದ್ರೂ ಕತ್ತಿ ಗಟ್ಟಿ ಉಂಟು ಮಗು. ಆಯ್ತಮ್ಮ, ಪಟ್ಟದ ಕತ್ತಿ ಅಲ್ವಾ? ಗೌರವ ನನಗುಂಟು. ಮುದ್ರೆ ಉಂಗುರವನ್ನು ನಿನಗೆ ತೊಡಗುತ್ತೇನೆ. ಆಯ್ತಮ್ಮ, ಬಹಳ ಸಂತೋಷ ಆಯ್ತು. ಮಾತ್ರವಲ್ಲ, ಏನ್ ಮಾಡ್ಬೇಕು? ಮುಖಕ್ಕೆ ಮಂಗಳಾರತಿಯನ್ನು ಎತ್ತೇನಂತೆ. ಮಂಗಳಾರತಿಯತಿ ಮುತ್ತಿನುಂಗುರವಿದ್ದು ಅರದಿ ಬೆಳಗಿಗಳು ಪಟದ ಗಟ್ಟಿ ಇದ್ದು ತಾನು ಆರದೆ ಇಲ್ಲಿಯ ಸಿಂಹಾಸನವನ್ನು ನೀನು ಏರಿದ್ದೀಯ. ಏನಿದೆ? ಎಲ್ಲರ ರಕ್ಷಕ ನೀನಾಗಬೇಕಾಗಿದೆ. ಅನ್ನುವಂತ ಛೇಕಾರಗಳನ್ನು ಹಾಕ್ತಾ ಇದ್ದಾರೆ. ನಮ್ಮೂರಿನಲ್ಲೇ ನನ್ನ ಪಾಲಿಗೆ ಇಷ್ಟೆಲ್ಲ ಸಡಗರ, ಸಂಭ್ರಮ, ಸತ್ಕಾರ ಇತ್ಯಾದಿಗಳು ಆಯ್ತು ಅಂತಾದ್ರೆ ಇದಕ್ಕಿಂತ ದೊಡ್ಡದು ಏನಿನ ತಾಯೇ ಅಲ್ವಾ? ಇನ್ನು ಮಾತ್ರವಲ್ಲ, ಇನ್ನು ಕಾಲ ವ್ಯರ್ಥ ಮಾಡಬಾರದು. ನೀನು ಅತಿ ಬಲಾನ್ವಿತನಾಗಬೇಕು ಅಂತ ಆದ್ರೆ ನಾನು ಹೇಳಿದ ಉಪಾಯದತ್ತ ನಿನ್ನ ಗಮನವಿರಬೇಕು. ನಮೋ ಗಾಂಧಾ ಪ್ರದೇಶದಲ್ಲಿ ಹರಿಯುತ್ತಿರುವ ಯಾವುದಿದು ಪುಷ್ಕರಣಿ, ಪವಿತ್ರವಾದಂತಹ ಸರೋವರ. ತಪಸ್ಸನ್ನು ಆಚರಿಸುವುದಕ್ಕೆ ಊರನ್ನ ಬಿಡಬೇಕು, ಕಾಡನ್ನ ಸೇರಬೇಕು, ಏಕಾಗ್ರತೆಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣದಲ್ಲಿ ಕಾಡನ್ನು ಸೇರಿದ್ದೇನೆ. ಮಾಡಬೇಕಾದ್ದೇನೀಗ? ಬಂದು ಸಲಿಲದಿ ನಿಂದು ನಿಲ್ಲಂತೆ ಕಾಲಲ್ಲಿ, ಬಂದು ಸಲಿಲದಿ ನಿಂದು ನಿಂದಂತೆ ಕಾಲಲ್ಲಿ, ಒಂದು ರಸ್ತೆಯ ಮೈಕ ಚಂದದಿ ನಾಸಿಕಾಗ್ರಗಳು ಎರೆಸುತ್ತ ಅರಬಿಲ್ಲವನನ್ನು ಧ್ಯಾನಿಸಿದಂತ ಮಾಡುತ್ತಿರುವಂತಹ ಸರೋವರದಲ್ಲಿ ಸ್ನಾನಾದಿಗಳನ್ನ ಪೂರೈಸಿದ್ದೇನೆ. ಅಷ್ಟು ಮಾತ್ರ ಅಲ್ಲದೆ ನೇರವಾಗಿ ಒಂದು ಸೇರಿದ್ದೇನೆ ಕಾನೂನು ಮಧ್ಯಕ್ಕೆ.
ಬಂದಂತಹ ನಾನು ಓಂ ನಮೋ ಬ್ರಹ್ಮದೇವಾಯ ಎನ್ನುವುದಾಗಿ ಬ್ರಹ್ಮದೇವನ ನಾಮಸ್ತುತಿಯನ್ನು ಮಾಡಿದ್ದೇನೆ. ಹಾಗಂತ ಹೀಗೆ ಮಾಡಬಾರದು ಎನ್ನುವ ಕಾರಣದಿಂದ ಒಂಟಿ ಕಾಲಿನಲ್ಲಿ ನಿಂತು ನನ್ನ ದೇಹವನ್ನೇ ದಂಡಿಸುತ್ತಾ ನಾನು ಏಕಾಗ್ರತೆಯಿಂದ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಓಂ ನಮೋ ಬ್ರಹ್ಮದೇವಾಯ, ಓಂ ನಮೋ ವಾಣಿ ರಮಣಾಯ. ಓಂ ನಮೋ ಬ್ರಹ್ಮದೇವಾಯ ನಮಃ. ಹಲವು ವಿಧಗಳ ತಪವನಸಗಳು. ಓಂ ವಾಣಿದೇವಿ ರಮಣಾಯ ನಮಃ. ಓಂ ವಾಣಿ ದೇವಿ ರಮಣಾಯ ನಮಃ. ಹಲವು ವಿಧದಲ್ಲಿ ತಪವನಿಸಗಳು ನಳಿನ ರಾಮನು ಹೊಲಿಯದಿರಲ. ಏನು ಮಾಡೋಣ ಹೇಳಿ? ಇಷ್ಟು ದೊಡ್ಡದಾಗಿ ಕೂಗಿದ್ರು ನನ್ನ ಪ್ರಭು ಅಂತ ಬ್ರಹ್ಮದೇವನಿಗೆ ಕೇಳಿಸದೆ ಹೋಯಿತು ಅಂತ ಆಯ್ತು. ನನ್ನ ಬಗ್ಗೆ ಪರಾಕಾಷ್ಠೆ ಅನ್ನೋದು ಅವನ ಅಂತರಂಗವನ್ನ ಸೆಳೆಯಲಿಲ್ಲ ಅಂತ ಆಯ್ತು. ಈಗ ತಡ ಮಾಡುವುದು ಸರಿಯೇ? ಬ್ರಹ್ಮನನ್ನು ಒರಿಸಿಕೊಳ್ಳುವುದಕ್ಕೆ ಅಸಾಧ್ಯ ಅಂತ ನಾನು ಪುರವನ್ನ ಸೇರಿ ಅಮ್ಮನನ್ನ ಕಾಣುವುದ? ಅಲ್ಲವೇ ಅಲ್ಲ. ಪುರಜನರೆಲ್ಲ ನನ್ನನ್ನು ಹೇಳಿ ತುಚ್ಛೀಕರಿಸ್ತಾರೆ. ಅಮ್ಮನೂ ಹಾಗೆ ನಿನ್ನೆ ತನಕ ಹೇಗಿತ್ತೋ ಆ ಪರಿಸ್ಥಿತಿಯಲ್ಲಿ ಅಮ್ಮ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಕೆಲಸ ಮಾಡ್ತೇನೆ. ಕೈಯಲ್ಲಿರುವ ಈ ನಿನ್ನ ಹೆಚ್ಚಿನ ಭಕ್ತಿಯದ ಬಗ್ಗೆ ನಿಶ್ಚಯವಿದು ನಿನ್ನ ನಿಶ್ಚಯ ಎಂಬುದ ಚರಿತಲು ನಾನು ಕೇಳಿಕೊಡುವೆ. ಮೆಚ್ಚಿದೆ 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 ಮಗನೇ, ಮೆಚ್ಚಿದೆ. ಮಹಿಷ, ಕೊನೆಗೂ ಒಲಿದೆಯ ದೇವ. ಹೌದು ಮಗನೇ. ನನಗೆ ಹೀಗೆ ಅನಿಸ್ತಾ ಇದೆ. ಏನು? ನಮ್ಮ ಮದುವೆ ಬೇರೆ, ನಿಮ್ಮ ಮದುವೆ ಬೇರೆ. ನೀವು ಮೇಲಿನವರು, ನಾವು ಕೆಳಗಿನವರು. ಮಗನೇ ಮಹಿಷ, ಹಾಗಾಗಿ ನೀನು ಒಲಿದೆ ಹೋದೆ ಅಂತ ನಾನು ಭಾವಿಸಿದ ತಾಯಿ ನಮ್ಮ ದೇವ. ಮಗನೇ ಮಹಿಷ, ಇದೋ ನಿನ್ನ ಭಕ್ತಿಗೆ ಮೆಚ್ಚಿ ಮೈ ತೋರಿದ್ದೇನೆ. ನಿನ್ನ ಮನದಿಚ್ಛೆ ಏನೆಂಬುದನ್ನು. ಯಾಕೆ ದೇವ್ರೆ? ಯಾಕೆ ನೀನು ಅಷ್ಟೆಲ್ಲ ಬೇಡಿಕೆಯನ್ನು ಹೇಳಿದ್ದೀರಾ? ನಿನ್ನ ಮನಸ್ಸಿನ ಇಚ್ಛೆ ಏನೆಂಬುದನ್ನು ತಿಳಿಸು, ಅತಿ ಶೀಘ್ರವಾಗಿ. ದೀನ ಜನ ಭರಣ ವಾಣಿ ದೇವಿ ರಮಣ. ದೀನ ಜನ ಭರಣ ವಾಣಿ ದೇವಿಯ ರಮಣ. ನೀನು ನಿನ್ನ ಬಂದೇವಾನಂದ ತಂದೆ. ಯೋನಿ ಊರರಳಿ ಯೋನಿ ಬಂಜಾತರು ಆನಿಯನಿಲ್ಲ ನೀರು. ದೇವ್ರೆ, ಮಗನೇ ಮಹಿಷ, ಅಮ್ಮನ ಸಂಕಲ್ಪ ಏನು? ಹಾಗಾಗಿ ನನಗೆ ಹೀಗಾಗಿತ್ತು. ಮತ್ತೆ ಯಾವುದನ್ನೂ ನಾನು ಬಯಸುವುದಿಲ್ಲ. ನಾನು ಯೋನಿ ಮೂರರೊಳಿಪ ಯೋನಿ ಸಂಜಾತರಿ ಮರಣ ಬಾರಂತ ವರವನ್ನ ಅನುಗ್ರಹಿಸಬೇಕು. ಮಗನೇ, ಇದು ಇಚ್ಛೆಯಂತೆ ಆಗಲಿ, ತಥಾಸ್ತು. ಆದರೆ ಧರ್ಮವನ್ನು ಬಿಟ್ಟು ಯೋಚಿಸಬೇಡ. ಶುಭವಾಗಲಿ. ಇರುವಂತ ಸಂದರ್ಭ ಇನ್ನು ಮತ್ತೆ ಯಾರು ಬರ್ತಾ ಇದ್ದಾರಂತೆ. ಹಾಗಿದ್ರೆ ಈ ದೇವಲೋಕದ ಆಸೆ ಅವರಿಗೆ ಹೋಗಲಿಲ್ಲ. ಯಾರೇ ಬಂದರೂ ಅವರು ತಲೆಯನ್ನು ಮಾಡುವುದು.
ಬರುವರು ನೀವು ಬಂದಂತ ನಿಮಗೆ ಓಡಿಸಿದರು ಪುನಃ ಅದನ್ನು ಧರಿಸಿ ಮತ್ತೆ ಇಲ್ಲಿ ಬರ್ತಾ ಇದ್ದೀವಿ. ನೀವೇ ಕರೆದು ಕೊಡ್ಬೇಕಾಗಿತ್ತು ನಮಗಿಲ್ಲಿ. ನಿಮಗೆ ಅವಕಾಶನ ನಮಗೆ ನೀವು ಕೊಡ್ಲಿಲ್ಲ, ನಾವಾಗಿ ಅವಕಾಶವನ್ನು ಗಿಟ್ಟಿದ್ದೇವೆ. ಹಾಗಿಲ್ಲ ಉಳಿಯುವುದಕ್ಕೊಂದು ಅವಕಾಶ ಹಾಗೆ ಕೇಳಿದೆ ಎಂಬ ಕಾರಣಕ್ಕಾಗಿ ಕೊಡುವುದಕ್ಕೆ ಇಟ್ಟುಕೊಂಡದ್ದಲ್ಲ. ನನಗೆ ತ್ರಿಮೂರ್ತಿಗಳನ್ನ ಪಡೆದಿರುವಂತ ಈ ದೇವರ ಉಳಿದವರನ್ನೆಲ್ಲ ಹೊತ್ತಿಗೆ ಹಾಕಿದವ ಕೊನೆಗೆ ಬಂದವ ಯಾರು ಅಂತ ಯೋಚನೆ ಮಾಡಿದೆ. ನೀನೇನ ಸುರಪ ಏರಿದ ವಾಹನ ಹಿಡಿದ ಆಯುಧ ಇತ್ಯಾದಿಗಳನ್ನು ಕಂಡಾಕ್ತೇವೆ. ಅನುಮಾನ ನೀನೇ ಎಂಬುದು ನಿಲ್ಲವಿಲ್ಲ, ತಡ ಮಾಡುವುದಿಲ್ಲ. ನೀನಾಗಿ ನೀನು ಬಿಟ್ಟುಕೊಟ್ಟು ನನ್ನ ಪಾದಕ್ಕೆ ಯಾರಿಗೆ ಆಶೀರ್ವಾದ ನನ್ನಿಂದ ಪಡಿತೀಯ ಅಥವಾ ನಾ ಬಿಡಿಸಿಕೊಳ್ಳಿ. ಇಷ್ಟೊತ್ತು ಮಾಡಿದವರಲ್ಲಿ ಹೋರಾಟವನ್ನು ನಡೆಸಿದೆ. ದೇವೇಂದ್ರನ ಬೆನ್ನಿಗೆ ಪೆಟ್ಟು ಬಿದ್ದದೆ ತರ ನೋಡಿ. ಹೇಗೆ ಹೇಳಿ ಇವರ ಸಂಘಟನೆ ಎಷ್ಟು ನೋಡಿ. ಇವರ ನೇತಾ ಅವನಿಗೆ ಪೆಟ್ಟು ಬಿದ್ದರೂ ಸಾಕು. ಉಳಿದೆಷ್ಟು 33 ಕೋಟಿ. 33 ಕೋಟಿಯಲ್ಲಿ ಇನ್ನೊಬ್ಬ ಬಿಟ್ಟು ಕಡಿಮೆ ಆಯ್ತದು. ಹಾಗಾಗಿ ಉಳಿದವರೆಲ್ಲ ಹಣ್ಣಿಗೆ ಕಾಲ್ಕಟ್ಟು ಓಡ್ತಾ ಇದ್ದಾರೆ ಅಂತ ಅಂದ್ರೆ ಇವರಿಗೆ ಧೈರ್ಯ ಕಡಿಮೆ. ಇವರಿಗೇನೋ ಬಲ ಇಲ್ಲ, ಭಯ ಹೆಚ್ಚು. ಎಲ್ಲರೂ ಓಡಿ ಹೋಗಿದ್ದಾರೆ. ಇನ್ನು ಅಧಿಕಾರ ಸ್ಥಾಪನೆ ಆಗ್ಬೇಕಲ್ಲ ಇಲ್ಲಿ ನಮ್ಮದು. ಯಾವಾಗಲೇ ಆಗಲಿ ಇಂದ್ರಾಯ ಸ್ವಾಹ, ಅಗ್ನಿಯ ಸ್ವಾಹ, ವಾಯುವೇಯ ಸ್ವಾಹ. ಅಲ್ಲವೇ ಅಲ್ಲ, ಇನ್ನು ಹೇಳಬೇಕಾದ ಮಹಿಷಾಯ ಸ್ವಾಹ, ಮಹಿಷಾಯ ಇದನ್ನ ಮಮ ಎನ್ನುವುದಾಗೆ ಯಜ್ಞಯಾಗಾದಿಗಳು ನಡೆಯಬೇಕು. ಮತ್ತೆ ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗಲೇಬೇಕು. ಯಾವ ಮೂರ್ತಿ ಆಗಲಿ, ಯಾವ ರೀತಿಯಲ್ಲೇ ಆಗಲಿ, ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಒಂದವೇ ಹರಿಚಂದನಾರ್ಚನೆ ಮಾಡುವುದೇನು ಸರಸಿಜೋದ್ಭವನ ಪಾದದಲ್ಲಿ ಹರಿಜಗೈದರೆ ಭೋಗಿ ಕರುಣ ಸಾಗರ ನಮ್ಮ ಪೊರೆಯದೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಸೋಲಾಗ್ತಾ ಇದೆ. ಹಾಗಿದ್ರೆ ಇವರನ್ನು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರ್ಯ ಒಂದೇ, ಬ್ರಹ್ಮನನ್ನು ಕಂಡು ಅವರಲ್ಲಿಯೇ ಕೇಳಬೇಕು. ಪೊರೆಯಬೇಕೇಲೆ ಮಾಡಿನಾಥ ಅವತರಿಸೋಲಿ ಗಮನ ತೋಳಿಯನ್ನು ಪೊರೆಯುವುದಿನ್ನೇನು ದರೆಯಲು ತೋರುವೋನು ನನ್ನ ಪರಿಸ್ಥಿತಿಯನ್ನು ಕಂಡು ಈ ರೀತಿಯಾಗಿ ದೇವಸ್ಥಾನದಲ್ಲಿರುವಂತಹ ಓಡೋಡಿ ಬಂದು ನಿಮ್ಮ ಪಾದವನ್ನು ಕಟ್ಟಿಕೊಂಡಿದ್ದೇನೆ. ಸರಿ ಏನಲ್ಲ, ದುಷ್ಟ ದಾನವರು ಬಂದು ದಾಳಿಯನ್ನು ಎತ್ತಿರುವಂತಹ ಸಂದರ್ಭದಲ್ಲಿ ಕೆಲವರನ್ನು ಓಡಿಸಿದೆ. ಆದರೆ ಮಹಿಷಾಸುರನೆಂಬಂತ ಒಬ್ಬ ಅಸುರ ಬಂದು ನಮ್ಮನ್ನೆಲ್ಲವರನ್ನು ಓಡಿಸಿದ. ಆಮೇಲೆ ನಾನು ಹೋಗಿ ಯುದ್ಧ ಮಾಡುವ ಸಂದರ್ಭದಲ್ಲಿ ನಾನು ಕೈ ಸೋತಿದ್ದೇನೆ. ಹಾಗಾಗಿ ನನ್ನನ್ನು ರಕ್ಷಿಸಬೇಕು, ಬರಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ನೀನೇನು ಯೋಚನೆ ಮಾಡಬೇಡ. ಕಾರಣ ಇಷ್ಟೇ, ಆತನಿಗೆ ನಾನು ವರ ಕೊಟ್ಟಿದ್ದೇನೆ ನಿಜ, ಹಿಂತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಹಾಗಂತ ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿಟ್ಟು ಸಕಲ ಜೀವರಾಶಿಗಳನ್ನ ಪರಿವವನ್ನು ಘೋಷಣೆ ಮಾಡುವನು ಆ ಶ್ರೀಹರಿ. ಹೋಗಿ ಮೊದಲಾತನನ್ನು ಕಾಣ. ಕುಳಿತವರು ತಿಂಗಳಕಾಲದ ಶ್ರೇಯೊಂದಾಗಿ ಕಳೆದವರಿಸುವ ದೇವತೆಗಳೊಂದಾಗಿ ನುತಿಸಿದರು. ದೇವೇಂದ್ರ, ಹೀಗೆ ನಾವು ಹೋಗಿದ್ದು ಕೈಲಾಸಗಿರಿಗೆ. ಅಲ್ಲಿ ಹರನಿಲ್ಲ. ಹಾಗೆಯೇ ಮುಂದೆ ವೈಕುಂಠಕ್ಕೆ ಹೋದರೆ ಅಲ್ಲಿ ಶ್ರೀಹರಿ ಇಲ್ಲ. ಅವರು ಇರುವರು ಇಲ್ಲಿ ಚಂದ್ರಕಾಂತ ಶಿಲೆಯಲ್ಲಿ ಐಕ್ಯರಾಗಿದ್ದಾರೆ. ಹಾಗಾಗಿ ಇಲ್ಲಿಂದಲೇ ಅವರಿಗೆ ಧ್ಯಾನಿಸೋಣ. ಜಯ 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 ಜಯ
ಏನು ನನ್ನನ್ನು ಧ್ಯಾನಿಸಿದರಲ್ವಾ? ಹೌದು, ಕಾರಣ ಉಂಟು. ನೀನು ಬ್ರಹ್ಮ. ದೇವೇಂದ್ರನ್ನು ಹುಡುಕೊಂಡು ಬಂದಿಯಲ್ಲ? ಹೌದು. ಯಾವ ಕಾರಣದಿಂದ ಬಂದೆ? ಏನಾಯ್ತು? ಕಾರಣ ಉಂಟು ಸ್ವಾಮಿ. ಹಾ ಬಲಬಲಾನಿತ್ವನಾಗಿ ಹಾ. ಆ ಮಹಿಷಾಸುರ ಹಾ. ಇವರಿಗೆ ಹಿಂಸೆ ಕೊಟ್ಟಿದ್ದಾನೆ. ನಮ್ಮನ್ನು ಓಡಿಸಿದ. ಹಾಗಾಗಿ ಹೋಗಿ ದೇವರಲ್ಲಿ ಕೇಳಿ ಎಲ್ಲಿಂದ ಎಲ್ಲಿಗೆ ಓಡಿಸಿದ? ದೇವಲೋಕದಿಂದ ನಮ್ಮನ್ನು ಅಲ್ಲಿ ಬಂದು ದಾಳಿ ನೆಟ್ಟ ಸಂದರ್ಭದಲ್ಲಿ ಯುದ್ಧವನ್ನು ಮಾಡಿದ್ರು. ಯುದ್ಧ ಮಾಡುವ ಸಂದರ್ಭದಲ್ಲಿ ಹೇಗೆ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಅಲ್ಲಿಂದ ಓಡಿದವರು ನಾವು. ವರ ಫಲಾನ್ವಿತರಾದ ಕಾರಣ ನಿಮ್ಮಲ್ಲಿ ಏನು ಮಾಡ್ಲಿಕ್ಕಾಗಲಿಲ್ಲ. ದೇವತೆಗಳೆಲ್ಲ ಓಡಿದ್ರಿ. ಒಂದು ಹೊರ ಕೊಟ್ಟಂತ ಅವರಲ್ಲಿ ಏಕೆ ವರ ಕೊಟ್ಟವರು ಯಾರು? ವರ ಕೊಟ್ಟಿದ್ದೇನೆ. ಏನಂತ ಕೊಟ್ಟೆ? ಏನು ವರ ಕೊಟ್ಟೆ? ವರ ಕೊಟ್ಟಿದ್ದೇನೆ. ಆದರೆ ಇದನ್ನು ಹಿಂತೆಗೆದುಕೊಳ್ಳಲಾಗಲಿಲ್ಲ. ಹೇಳಿದ್ದೆ ಇದಕ್ಕೆ ನೀವೇ ನಿನ್ನಲ್ಲಿ ಹಿಂತೆಗೊಳ್ಬೇಕು ಅಂತ ಹೇಳಿದ್ದೇನೆ. ಹಾಗಂತಲ್ಲ, ನೀವೇ ಇದಕ್ಕೆ ಪರಿಹಾರವನ್ನು ಕೊಡಬೇಕು. ಆದಿತ್ತಪ್ಪ ಭಯ ಪಡುವಾಗ ಬ್ರಹ್ಮ ನೀನು ವರವನ್ನ ಕೊಟ್ಟಾಗಿದೆ. ಹಾಗಂತ ನನ್ನಲ್ಲಾಗಲಿ ಈಶ್ವರನಲ್ಲಾಗಲಿ ನಿನ್ನಲ್ಲಾಗಲಿ ಹಿಂತೆಗೆದುಕೊಳ್ಳಲು ಯಾರಿಂದಲೂ ಆಗ್ಲಿಕ್ಕಿಲ್ಲ. ಅವನನ್ನು ಕೊಲ್ಲಬೇಕು ಅಂತ ಆದ್ರೆ ನಮ್ಮಿಂದಲೂ ಆಗ್ಲಿಕ್ಕಿಲ್ಲ. ಇದಕ್ಕೆ ನಾವೆಲ್ಲ ಒಟ್ಟಾಗಿ ಆ ತಾಯಿಯನ್ನ ಧ್ಯಾನಿಸಬೇಕು. ಅವಳನ್ನು ಇಲ್ಲಿಗೆ ಬರಿಸಿಕೊಳ್ಳಬೇಕು. ಒಟ್ಟಾಗಿ ತಾಯಿಯನ್ನ ಹೊರಬಲಾಂತರಾಗಿ ಆ ಮಹಿಷಾಸುರ ಮೆರೀತಾ ಇದ್ದಾನೆ. ಶೀಘ್ರ ಶೀಘ್ರವಾಗಿ ಅವನ ವಧೆ ಆಗಬೇಕು ಅಂತಾದ್ರೆ ನಮ್ಮ ಅಂತಸತ್ವವನ್ನು ಹೊರ ಆದುಳ ಮಹಿಷಾಸುರ ವಧೆಗಾಗಿ ನನ್ನಲ್ಲಿರುವಂತಹ ಅಂತರ್ಸತ್ವವನ್ನು ಹೊರ ಚೆಲ್ಲಿದ್ದೇನೆ. ಮನಸ್ಸಿನ ಸಲುವಾಗಿ ನನ್ನದಾಗಿರುವಂತಹ ಹೊರ ಹಾಕಿದ್ದೇನೆ. ಎಲ್ಲವರ ಅಂತಸತ್ವವನ್ನು ಹೊರಹಾಕಿದ್ದಾಗಿದೆ. ಈಗ ನೋಡಿ, ನೋಡ್ತಾ ಇದ್ದೀರಾ? ಮುಖದಿಂದ ಮೂರು ಮೂರ್ತಿಗಳ ಮುಖದಿಂದ ಹೊರಟಿಹ ತೇಜ ದಿಕ್ಪಾಲಕರ ತೇಜ ಒಂದಾಗುತ್ತಲೇ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯಾಕೃತಿ ತಳೆದು ತರಿಗಿಳಿಯೇ ನಾರಿಯಾಕೃತಿ ತಳೆದು ಧರೆಗಿಳಿಯೇ ಸುರರೆಲ್ಲ ಜಯ ಶುಭವಿರಲೇ ಜಯ ಜಯ ನಮ್ಮೆಲ್ಲರ ತೇಜವು ಒಂದಾಗಿ ಅದ ನೋಡಿ ನಾರಿ ಆಕೃತಿಯನ್ನ ತಳೆಯುತ್ತಾ ಇದ್ದಾಳೆ. ಹಾಗಿದ್ರೆ ನಿರಾಭರಣೆಯಾದಂತ ಅವಳಿಗೆ ಬೇಕಾದಂತ ಬಟ್ಟೆ ಪೀತಾಂಬರವನ್ನು ಆಭರಣಗಳನ್ನು ತೊಡಿಸಿದ್ದಾಗಿದೆ. ಧರೆಗಿಳಿದು ಬರುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ತಾಯಿಯನ್ನ ಧ್ಯಾನಿಸೋಣವಂತೆ. ಜಯ 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 ಜಯ. ತಮ್ಮಾಯುಧಗಳಿತ್ತು ಆರತಿ ಬೆಳಗಿದರು ಮಾತಿಗೆ ಮಂಗಳಾರತಿಯ ಆರತಿ ಬೆಳಗಿದರು ಮಂಗಳಾರತಿ ಬೆಳಗಿದರು
ಪರಮೇಶ್ವರ ತಾಯಿ ಹಾಗೂ ದೇವೇಂದ್ರಾದಿ ದೇವತೆಗಳೇ ಎಲ್ಲ ಒಟ್ಟಾಗಿದ್ದೀರಿ ಗುಟ್ಟಾಗಿದ್ದೀರಿ. ಹೌದಮ್ಮ. ನನ್ನನ್ನೇ ಏಕೋಜ್ಞಾನದಿಂದಾಗಿ ಸ್ಮರಿಸಿಕೊಳ್ಳುತ್ತಾ ಇದ್ದೀರಿ. ಹೌದು. ನಿಮ್ಮ ದೃಢ ಭಕ್ತಿಗೆ ಮೆಚ್ಚಿದ್ದೇನೆ. ನಿಮ್ಮ ಪರಿಶುದ್ಧವಾದ ಅಂತಃಕರಣಕ್ಕೆ ನಾನು ಒಲಿದಿದ್ದೇನೆ. ನೀವೇ ಕೊಟ್ಟ ಆಯುಧದೊಂದಿಗೆ ನಿಮ್ಮ ಮುಂದೆ ಪ್ರತ್ಯಕ್ಷಳಾಗಿ ನಿಂತಿದ್ದೇನೆ. ಒಂದು ಸಂದರ್ಭದಲ್ಲಿ ಏಕತ್ತು ಬಹುತ್ವಗೊಳ್ಳುವ ಇಚ್ಛೆ ಮೂಡಿದಾಗ ನನ್ನಿಂದಾಗಿ ನೀವು ಮೂವರು ಸೃಷ್ಟಿಯಾಯಿತು. ಹೌದಮ್ಮ. ಆವಾಗ ನೀವೇ ಕೇಳಿಕೊಂಡ ರೀತಿಯಲ್ಲಿ ಕಷ್ಟ ಕಾಲ ಬಂದಾಗ ಏನು ಮಾಡಬೇಕೆಂಬುದಾಗಿ ನಾನೇ ಅಭಯ ಕೊಟ್ಟವಳು. ನನ್ನನ್ನು ನಿಷ್ಠೆಯಿಂದಲೇ ಭಜಿಸಿ ಎಂಬುದಾಗಿ ಎಲ್ಲ ಒಟ್ಟಾಗಿ ನಿಷ್ಠೆಯಿಂದಲೇ ಶ್ರದ್ಧಾ ಭಕ್ತಿಯ ಪೂರ್ವಕವಾಗಿ ನನ್ನನ್ನು ಭಜಿಸುತ್ತಿದ್ದೀರಲ್ಲ. ಏನಾಗಬೇಕು ಮಕ್ಕಳೇ ಹೇಳಿ. ಮಾಲಿನ್ಯ ಮಗನಾಗಿರುವಂತಹ ಮಹಿಷಾಸುರ ಬ್ರಹ್ಮ ಕೊಟ್ಟ ವರದ ಬಲದಿಂದ ಕ್ರೂರಿಯಾಗಿ ವರ್ತಿಸುತ್ತಾ ಇದ್ದಾನೆ. ಅನೇಕ ಜನರ ನಾಶ ಮಾಡಿದ ಧರ್ಮವನ್ನ ನಶಿಸುತ್ತಾ ಇದ್ದಾನೆ. ಹಾಗೆ ಗೋಬ್ರಾಹ್ಮಣರು ಮತ್ತೆ ದೇವತೆಗಳು, ದೇವೇಂದ್ರ ಇವರೆಲ್ಲ ಅವನ ಶಕ್ತಿಗೆ ಬೆದರಿ ಕಂಗಾಲಾಗಿ ಓಡುತ್ತಾ ಇದ್ದಾರೆ. ಹಾಗಾಗಿ ಲೋಕಕ್ಕೆ ಶಾಂತಿಯನ್ನು ಕೊಡುವುದಕ್ಕಾಗಿ ಆದಷ್ಟು ಶೀಘ್ರದಲ್ಲಿ ಮಹಿಷಾಸುರನನ್ನು ಮರ್ದಿಸಿಕೊಡಬೇಕು ತಾಯಿ. ಬ್ರಹ್ಮನ ಬಲದಿಂದ ಒಳಬಲದಿಂದ ಉಬ್ಬಿದ್ದಾನೆ. ಒಳಬಲದಿಂದ ಕೊಬ್ಬಿದ್ದಾನೆ. ಅವ ಎಷ್ಟೇ ಬಲಿಷ್ಠನಾಗಿರಲಿ ಮಕ್ಕಳೇ, ಅವನನ್ನು ತಡೆದು ನಿಮಗೆ ಶಾಂತಿಯನ್ನು ಕರುಣಿಸುತ್ತೇನೆ. ಭಯಪಡಬೇಡಿ, ಭಯಪಡಬೇಡಿ. ಅಲ್ಲಿಗೆ ಮುಗಿಯುವುದಿಲ್ಲ ತಾಯಿ. ಅವನ ಅನುಚರರು ಶಂಕದಲ್ಲಿದ್ದಾರೆ. ಕಿರಿದು ದಿನದಲ್ಲಿ ನಿಮಗೆ ಶಾಂತಿಯನ್ನು ಕರುಣಿಸ್ತೇನೆ. ಭಯಪಡಬೇಡಿ, ಭಯಪಡಬೇಡಿ. ಅಮ್ಮ, ಖಳ ಮಹಿಷನ ವಧೆಗಾಗಿ ಹೀಗೆ ಹೋಗುವುದಲ್ಲ. ಮತ್ತೆ ಅದು ಆಕಳಿ ಪರ್ವತರಾಜನೇ ಸಿಂಹರಾಗಿ ಬರುತ್ತಾ ಇದ್ದಾನೆ. ಸಿಂಹವಾಹಿನಿಯಾಗಿ ಹೋಗಬೇಕು. Jaya Jaya He Guru Ram Devi Ramya Kamala Devi
ರಾತ್ರಿಯಿಂದ ದನಗಳೆಲ್ಲ ಬಡಬಡನ್ನು ಉದುರ್ತಾ ಇದೆ. ಮರಿ ನಾಯಿ ಹಕ್ಕುಗಳ ಅರಚಾಟ ಇವುಗಳನ್ನ ಕಂಡಾಕ್ಷಣ ರಾತ್ರಿಯ ಕಾಲದಲ್ಲಿ ಈ ರೀತಿ ಆಯ್ತು ಅಂತ ನಿಜವಾದ ಘಟನೆ ಯಾಕಿರ್ಬೋದು. ಹೆಣ್ಣೊಬ್ಬರು ಬಂದಿದ್ದಾಳೆ. ಎಲ್ಲವನ್ನ ನಮ್ಮವರನ್ನ ಕೇಳಿದಾಕ್ಷಣ ಎಲ್ಲವನ್ನ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ 8 ಕರಗಳು. 8 ಕರಗಳನ್ನು ಶಂಖ ಚಕ್ರ ಗದ ಪದ್ಮ ಸಮಸ್ಯೆ ಮೊದಲಾಂತ ಆಯುಧಗಳನ್ನು ಹಿಡಿದು ಬಂದವಳು. ಕಾಡಿನ ಯಾವುದೋ ಮೂಲೆಯಲ್ಲಿರುವಂತ ಕಾಡು ಪ್ರಾಣಿ ಸಿಂಹವನ್ನು ಏರಿ ಬಂದಿಲ್ಲ. ಏನೇ ಬರುವ ಗುಟ್ಟು ಭೂಲೋಕದಲ್ಲಿ ಧರ್ಮವನ್ನು ಮೆಟ್ಟಿದ್ದೀಯ ನೀನು. ನಿನ್ನ ಒದಗಬೇಕಾಗಿ ನಾನು ಬಂದವಳು. ರಕ್ಷಿಸುವುದಕ್ಕಾಗಿ ಬಂದು ಹೆಣ್ಣಾದರೂ ಇದು ಭೂಷಣವಂತ ವ್ಯವಹಾರ ಇಲ್ಲ. ಪ್ರಾಯಪ್ರಬುದ್ಧ ಅಂತ ಹೆಣ್ಣು ಯೋಗ್ಯವಂತ ವರ್ಣ ಆಯ್ಕೆಯನ್ನು ಮಾಡಿ ಅವನ ತೋಳು ತೆಕ್ಕೆ ಬಿಸಿ ಉಸಿರಲ್ಲಿ ದೇಹ ಸುಖವನ್ನು ಕೊಡ್ತಾ ಬೇಕು ಬೇಕಾದಂತ ಖಾದ್ಯಗಳನ್ನು ಸಿದ್ಧಗೊಳಿಸ್ತಾ ಅವನ ನಾಲಿಗೆ ಸವಿಯನ್ನು ಹೆಚ್ಚಿಗೆ ಮಾಡುವುದನ್ನು ಬಿಟ್ಟು ಕೈಯಲ್ಲಿ ಕೈದೊಂದು ಹಿಡಿದು ನನ್ನೊಡನೆ ಹೋರಾಡಲು ಬಂದಿದ್ದೀಯಲ್ಲ. ನಾನೇನು ಸಾಮಾನ್ಯ ಅಂತ ಭಾವಿಸಿದ
ಹೌದು. ನಿನ್ನ ಪಾಲಿಗೆ ವರವೇ ಶಾಪವಾಗಿದೆ. ಹಾಲು ಒಂದು ಪೂರ್ಣ ಆಹಾರ, ಅದನ್ನು ಯಾರೂ ಕುಡಿಯಬಹುದು. ಆದ್ರೆ ಕ್ಷಯರೋಗ ಇದ್ದವನಿಗೆ ಹಾಲು ವಿಷವೇ. ಅದೇ ರೀತಿಯಾಗಿ ವಿಷಮ ಮನಸ್ಸಿನ ನಿನಗೆ ಕೊಟ್ಟ ಬರವು ವಿಷವಾಗಿದೆ. ಹಿಡಿದ ಆಯುಧ ಮೂಲಕವಾಗಿ ವಿರೋಧಿಯ ಕತ್ತನ್ನು ಕತ್ತರಿಸಬಹುದು, ಅಲ್ಲ ನಮ್ಮ ಕತ್ತನ್ನು ಕತ್ತರಿಸಿಕೊಳ್ಳಬಹುದು. ಒಲ ನಿನಗೆ ನಿನ್ನ ಕತ್ತನ್ನ ಕತ್ತರಿಸುವ ಆಯುಧ, ಒಲ ನಿನಗೆ ಹಾಲಲ್ಲ, ಅದು ವಿಷ. ನಿನ್ನ ಬದಗೆ ಬಂದವಳು ನಾನು. ಇಷ್ಟು ಹೊತ್ತಿನವರೆಗೆ ಮಾತಾಡುವುದಕ್ಕೆ ಬಿಟ್ಟದ್ದು ಯಾಕೆ ಗೊತ್ತಾ? ಈವರೆಗೆ ಅನೇಕರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದ್ದೇನೆ. ನಾನು ಮೀಸೆ ಇದ್ದವರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿದ್ದೇನೆ. ಈಗ ಮಾತ್ರ ಹಾಗಲ್ಲವೆಲ್ಲ, ಹೆಣ್ಣಿನ ಜೊತೆಯಲ್ಲಿ ಹೋರಾಟ ಸ್ವಲ್ಪ ನನಗೆ ಸಮಸ್ಯೆಯನ್ನ ತಂದೊಡ್ಡಿದೆ. ಮೀಸೆ ಕಾಣುವ ಚರಳೆಗೆ ಉಂಟು ಹೋರಾಟ ಮಾಡ್ತೀನಿ. ಆ ಕಾರಣದಿಂದ ನಿನ್ನನ್ನು ಬಿಟ್ಟಿದ್ದೇನೆ. ನೀನು ಯೋಗ ಗೊತ್ತಾಯ್ತಾ? ನಿನ್ನ ಪಾಲಿಗೆ ನಾಡಿ ಅಲ್ಲ ನಾನೀಗ. ಅಯ್ಯೋ ನಿಜವಾಗಿ ನನ್ನ ವಧೆಗಾಗಿ ಬಂದ ಹೆಣ್ಣು ನಾನು ನೆನಪಿರಲಿ. ಮಾಡಿದ್ದೆಲ್ಲವೂ ತಪ್ಪಾಯಿತು ಎಂಬುದಾಗಿ ದೇವತೆಗಳ ಪಾದ ಕಟ್ಟಿಕೋ. ಬದುಕುವುದಕ್ಕೆ ಅವಕಾಶ ಉಂಟು, ಅದಲ್ಲ ಸಾಯುವುದಕ್ಕೆ ಸಿದ್ಧನಾಗು. ನೋಡು, ಬೇರೆಯವರ ಕಾಲು ಹಿಡಿದು ಜೀವಿಸುವ ಅಭ್ಯಾಸ ಇಲ್ಲ. ಕಾಲು ಎಳೆದೇ ತಲೆ ಹೋದ್ರೂ ಚಿಂತೆ ಇಲ್ಲ. ಕಾಲು ಹಿಡಿದ ಅಭ್ಯಾಸ ನಮಗಿಲ್ಲವೇ ಇಲ್ಲ. ಅಭ್ಯಾಸ ಕಾಲು ಎಳಿತೀಯ ಅಲ್ವಾ? ಹೌದು. ಕಾಲು ಎಳೆಯುವ ನಿನ್ನ ಕೈಯನ್ನು ಕತ್ತರಿಸ್ತೇನೆ. ಬೇಡ ನಿನಗೆ ಬೇಡ. ನಾನು ಬೇಕಾದ್ರೂ ಮಾಡ್ತೇನೆ. ನಾನು ಬೇಕಾಗ್ತದೆ. ಎಚ್ಚರ. ನಿನ್ನ ಭ್ರಮೆಯದು. ಭ್ರಮೆಯ ಬದುಕನ್ನು ನೆನಪಿಟ್ಕೋ. ಕರ್ತವ್ಯ ಶಾಶ್ವತ ಅಲ್ಲ, ಅಸತ್ಯವು ಶಾಶ್ವತ ಅಲ್ಲ. ಅಸತ್ಯ ಸತ್ಯದಲ್ಲಿ ಲೀನವಾಗಬೇಕು, ಕತ್ತಲು ಬೆಳಕಿನಲ್ಲಿ ಲೀನವಾಗಬೇಕು. ಅದೇ ರೀತಿಯಾಗಿ ನೀನು ಮೃತ್ಯುವಿನಲ್ಲಿ ಲೀನಾಗಬೇಕು. ಕತ್ತಲು ಕಳೆದ ಮೇಲೆ ಬೆಳಕು ಬರ್ತದೆ.
ಅನುಗ್ರಹ ಕೊಟ್ಟಂತೆ ಶಾಂತಿಯು ಸಿಕ್ಕಿತು ತಾನೆ. ಎಲ್ಲಿಯಾದ್ರೂ ಮುಂದೆ ಇಂಥ ಪಾಪಿಗಳಿಂದ ತೊಂದರೆಯಾಯಿತು ಅಂತಾದ್ರೆ ತುಹಿಲಗಿರಿಗೆ ಬನ್ನಿ, ನಾನಲ್ಲಿ ನಿಮಗೆ ಕಾಣಿಸಿಕೊಳ್ತೇನೆ. ಶುಭವಾಗಲಿ. ಎಲ್ಲವ ಸಂಚರಿಸಿ ಸೋಲಿಸುವ ಬಳಿಕ ತಮ್ಮ ಮುಂಡ ಏನೋ ಹೇಗೋ ಹೇಳುವ ಮಾತಿಲ್ಲ. ಬಂದ ಮೇಲೆ ಅಪರವೇ ಅಪರವೇ. ಅಮ್ಮ ಕಾಲದೇವಿಯ ಗರ್ಭಾಂಬುಗೆಯನ್ನು ಬೆಳಗಿದವರು ನಾವು ಚಂಡಮುಂಡರು. ಈ ಕಾಲದಲ್ಲಿ ನಮ್ಮ ಹೆಸರನ್ನ ಕೇಳಿದರೆ ಪ್ರತಿಯೊಬ್ಬರಲ್ಲೂ ಅಳುಕ ಕಟ್ಟ 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 ಎಲ್ಲರೂ ಭಯಪಡ್ತಾರೆ. ಆ ರೀತಿಯಾಗಿ ವೈದ ಸೃಷ್ಟಿ ನಮ್ಮಿಂದ ಆದದ್ದು. ಈ ಚಂಡಮುಂಡರು ಈ ರೀತಿ ಹಾರುವುದಕ್ಕೆ ಕಾರಣ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿದೆವು ನಾವು. ತಪಸ್ಸಿಗೆ ಒಳ್ಳೆದಂತ ಬ್ರಹ್ಮದೇವ ವರವನ್ನು ಕೊಟ್ಟು ಸಂಚರಿಸುವುದಕ್ಕೆ ಮನೋವೇಗ ಇಂತಹ ವರಬಲಿತರಾಗಿ ನಾವು ಮೆರಿತಾ ಇದ್ದದ್ದು. ಮುಂದೆ ಬಂದಿರುವಂತಾದ್ರೆ 3 ಲೋಕವು ಗಡಗಡೆ ನಡೆಸಲೇಬೇಕು. ಅಂತಹ ವೀರಾದಿ ವೀರರು ನಾವಿದ್ದೇವೆ. ನಾವು ಈಗ ಭೂಮಿಯಲ್ಲಿ ಸಂಚಾರವನ್ನು ಕೈಗೊಂಡವರು. ಹಾಗೆ ಸಂಚಾರವನ್ನು ಕೈಗೊಂಡಿರುವಂತಹ ನಮಗೆ ಬಾಧಿಸುತ್ತಿರುವುದೇನು? ಹಸಿವಾಗ್ತಾ ಉಂಟು. ನಾವು
ನಾವೇನು ಮಾಡಬೇಕು? ಬೇಟೆಯಾಡುವ ಮುಖ್ಯವಾಗಿ ಪ್ರಾಣಿಗಳನ್ನ ಮುರಿದ ಮುಖ್ಯ ಅದನ್ನು ವೇಗವಾಗಿ ಬೇಟೆಯಾಡಬೇಕು ಅಲ್ವಾ? ವೇಗವಾಗಿ ಹೋಗುವ ದಿಕ್ಕು ನಾನೊಂದು ದಿಕ್ಕು ಮಾರು. ತುಂಬಾ ತಿಂದ ನಡಿಲಿಕ್ಕಾಗುವುದಿಲ್ಲ. ನಮ್ಗೆ ನಡೆಯುವುದೇ ಕೆಲಸ. ಏನೋ ಏನು ಬೇಟೆ ಮಾಡಿದ್ಯಾ? ಬೇಟೆ ಮಾಡಿದೆ. ಯಾವ ರೀತಿ ಬೇಟೆ ಮಾಡಿದೆ? ಹೋಗಿ ತೆಂಗನ್ನು ಬಿಟ್ಟೆ, ಈ ಕಡೆಗೆ ಪ್ರವೇಶ ಮಾಡಿದೆ. ಎಂತ ಮಾಡಿದೆ? ಈ ಕಡೆ ತಿರುಗಾಟವನ್ನು ಮಾಡಿದೆ. ಮಾಡಿ ತೆಂಗನ್ನು ಬಿಟ್ಟೆ, ಕಂಡೆ ಗೌರವಾದ ಕಾಂತಾರ ತನ್ಮಧ್ಯದಲ್ಲಿ ಜಿಂಕೆಯ ಹಿಂಡನ ಕಂಡೆ. ಮಾಡಲಿಲ್ಲ. ಜಿಂಕೆಯ ಹಿಂಡಿನ ಆ ಜಿಂಕೆಯ ಕಾಲಿಗೆ ಕೈಯನ್ನು ಹಾಕಿದೆ, ಗರಗರನ್ನು ತಿರುಗಿಸಿದೆ, ನೆಲಕ್ಕಪ್ಪಳಿಸಿದೆ, ರಕ್ತ ಮಾಂಸ ಎಲ್ಲವನ್ನ ಮುರಿದು ಮುಕ್ಕಿದೆ, ಆಮೇಲೆ ಕುಡಿದೆ.
ಮುರಿದು ಮುಕ್ಕಿದ ಮೇಲೆ ಕುಡಿದ್ಯೋ ಯಾವುದನ್ನ ರಕ್ತವನ್ನ ಕೊಡ್ತಿದ್ದೆ ನಮ್ಮ ಪಾಲಿಗೆ ಅದೇ ನೀನು ಮತ್ತೆ ಆ ಮಾಂಸವೇ ಆಹಾರ ಏ ತಮ್ಮ ನಾನು ಸಾಧನೆ ಮಾಡಿದ್ದೇನೆ ಹೇಗಾಯ್ತು ಬೇಟೆ ದಿಕ್ಕಿಗೆ ಹೋದವ ನಾನೊಂದು ದಿಕ್ಕಿಗೆ ಹೋದವ ಹಾಗೆ ನಾನು ಹೊರಟದ್ದು ಕಾನನಕ್ಕೆ ಹೋಗುತ್ತಿರುವಂತಹ ಮಾರ್ಗದಲ್ಲಿ ಪಾಲಿಗೆ ಕಂಡದ್ದು ಆನೆ ಭಯಂಕರ ದೊಡ್ಡ ಆನೆಯ ಬೆನ್ನ ಮೇಲೆ ಹಾರಿ ಅಪ್ಪಳಿಸಿದೆ ನೆಲ ಕಚ್ಚಿತೋದು ತಡ ಮಾಡಲಿಲ್ಲ ಆನೆಯ ಮಾಂಸವನ್ನ ಹರಿದು ನಾನು ತಿಂದೆ ಹೊಟ್ಟೆಯನ್ನು ತುಂಬಿಸಿಕೊಂಡು ಆದ್ರೆ ಆನೆ ದಂತದ ಸುದ್ದಿಗೊಂದು ಹೋಗ್ಲಿಲ್ಲ ಈಗ ಯಾವ ಪ್ರಾಣಿ ದಂತದ ಸುದ್ದಿಗೂ ನಾವು ಹೋಗಬಾರದು ನಮಗೆ ಸಂಬಂಧವೇ ಇಲ್ಲ ಹಾಗೆ ವಿಶೇಷವಾಗಿರುವಂತಹ ಭೇಟಿಯನ್ನಾಡಿದವರು ನಮ್ಮುದರವನ್ನು ತುಂಬಿಸಿಕೊಂಡವರು ನಾವು ಆಗುವುದಿಲ್ಲ ತಿರುಗಾಟವೇ ಆಗುವುದಿಲ್ಲ ಸಾಧ್ಯವಿಲ್ಲ ಹಾಗಾದ್ರೆ ನಾನೊಂದು ಆಲೋಚನೆ ಮಾಡಿದ್ದೆ ಆಲೋಚನೆ ಏನನ್ನ ಸುದೀರ್ಘವಾಗಿರುವಂತಹ ಬೇಟೆಯಾಡಿರುವಂತಹ ಈ ಚಂಡ ಸ್ವಲ್ಪ ಕಾಲ ಇಲ್ಲೇ ಬಿದ್ದು ಮಲಗ್ತಾನೆ ತಮ್ಮ ಪರಿಸರ ಸರಿ ಇಲ್ಲ ಇಲ್ಲಿ ಸೊಳ್ಳೆಯ ಕಾಟ ಉಂಟು ಈ ಕಡೆ ಬರುತ್ತೇನೆ ಎಲ್ಲವೂ ಸರಿ ಆಗ್ತದೆ ಬರೀ ರಗಳೆ ಅಲ್ಲ ಮಾರಾಯ ಶಾಂತಿಯಿಂದ ನಿದ್ರೆಯನ್ನು ಮಾಡುವ ಹಾಗಲ್ವ ಇಲ್ಲಿಯೇ ಮಲಗಿಕೊಂಡಿದ್ದು ಹೌದಾದ್ರೆ ಏನಾಗ್ತದೆ ಆ ದೇವತೆಗಳು ನಮ್ಮ ಮಂಡೆಯ ಮೇಲೆ ಬಂಡೆಯನ್ನು ಹಾಕ್ತಾರೆ ಬಂಡೆ ಹಾಕಿದಾಗ ಮಂಡೆ ಒಡೆದು ಹೋಗ್ತದೆ ಮಂಡೆ ಪೆಟ್ಟಾಗ್ತದೆ ಹೌದು ನಮಗೆಲ್ಲ ಇನ್ನು ಮಂಡೆ ಪೆಟ್ಟಾಗ್ಲಿಕ್ಕೆ ಉಂಟಾ ಆಗುದುಂಟ ಮತ್ತೆ ಇನ್ನೊಬ್ಬರಿಗೆ ಪೆಟ್ಟು ಮಾಡುವವರು ಮತ್ತೆ ಅದಕ್ಕಾದರೂ ಸಹ ನಮ್ಮ ಮೇಲೆ ಹಾಗಾಗಿ ಅವರು ದೊಡ್ಡದಾಗಿರುವಂತಹ ಕಲ್ಲನ್ನು ತಂದು ಹಾಕಿದ್ರು ಒಂದು ಕೆಲಸ ಮಾಡೋಣ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಕರಿಯದಾದಂತಹ ಬಂಡೆ ಆ ಬಂಡೆಯನ್ನೇ ತೋರಿಸಿದ್ದು ಯಾಕೆ ಬಂಡೆ ಮೇಲೆ ಮಂಡೆಯನ್ನಿಟ್ಟು ನಾವು ಮಲಗಿದೆವು ಅಂತಾದ್ರೆ ಬಂಡೆ ಬಿಸಿ ಆಗ್ತದೆ ಸೂರ್ಯನ ಕಿರಣದಿಂದ ಬಂಡೆ ಬಿಸಿ ಆಗ್ತದೆ ಬಂಡೆ ಬಿಸಿ ಆದಾಗ ನಮ್ಮ ಮಂಡೆ ಬಿಸಿ ಆಗ್ತದೆ ಆಗ ಹಾಗೆ ದೋಡುದೆ ಬಾ ಮತ್ತೆ ಸುಮ್ಮಂತಲ್ಲ ನಾವು ಈ ಕಡೆ ಧಾವಿಸಿ ಬರ್ತಾ ಇದ್ದೇನೆ ಹಾಗಿದ್ರೆ ಈ ಸಂದರ್ಭದಲ್ಲಿ ಬಂದಿರುವಂತ ಕಷ್ಟವನ್ನು ತಾಯಿಯಲ್ಲೇ ತಿಳಿದುಕೊಳ್ಬೇಕು ತಾಯಿ ಜಗನ್ಮಾತೆ ದೇವಿ ನನ್ನನ್ನು ರಕ್ಷಿಸು ನನ್ನನ್ನು ಉದ್ಧರಿಸು ನನ್ನನ್ನು ನಿರ್ಧರಿಸು ತಾಯೇ ಮತ್ತೆ ಧ್ಯಾನಿಸ್ತಾ ಇದ್ದೀಯ ನೀನು ಏಳು ಸುರಪಾಲ ಏಳು ಕೂಡಲಾಗಿರುವಂತ ಮಹಿಷಾಸುರನ ವಧೆ ಮಾಡಿ ನಿಮಗೆ ನಾಟಕವನ್ನು ಒದಗಿಸಿಕೊಟ್ಟಿದ್ದೇನೆ ಮತ್ತೇನು ಚಿಂತೆ ನಿಮಗೆ ಜನನಿಗೆ ಬಿಂದ ಪಾದನು ಜಮೈಸರಿಗಿಂತ ಕನಪರಾಕ್ರಮಿ ಸುಮ್ಮನು ಅನುವರದಲ್ಲಿ ಸುರರನು ಸೋಲಿಸುವ ನಾಟವನ್ನು ಪಾಲಿಸುವ ಕಳರು ಪುನಃ ಮತ್ತೆ ಸಂತೋಷದಿಂದ ಸಂದರ್ಭದಲ್ಲಿ ಯಾರಂತ ನೋಡಿದಾಗ ನಮ್ಮ ಸುರಲೋಕದವರು ಎಲ್ಲರೂ ಓಡಿಸುವ ಜೊತೆಯಲ್ಲಿ ಸುಮ್ಮನಂತ ನಾನು ನಮ್ಮನ್ನು ಓಡಿಸುವುದಕ್ಕೆ ಬಂದಿದ್ದಾನೆ ಹಾಗಾಗಿ ಪುನಃ ಕರುಳಿದು ಭಯವನ್ನು ನೋಡಿದರು ಕಿರಿದ ಸಮಯದಲ್ಲಿ ಹರಿದು ದೈತ್ಯರು ನೆರವಿಯನ್ನು ಪಡೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸೆ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ ಹೊರುಸದೊಳಗೆಂದೆನು ಅಭಯವಲಿದ್ದಳು ದೇವೇಶಗೆ ಭಯ ಪಡಬೇಡ ನೀನು ಭಯ ಪಡಬೇಡ ಬಲಾನ್ವಿತನಾಗಿದ್ದಾನೆ ಶುಂಭದಾನವ ಅವನ ಅನುಯಾಯಿಗಳಾಗಿ ಕೆಂಡ ಮುಂದರಿದ್ದಾರೆ ಎಲ್ಲರೂ ಬಲಾನ್ವಿತರಾಗಿದ್ದಾರೆ ನೋಡು
ಕಾಣುತ್ತಾ ಇರು ನೀವು. ಕಿರಿದು ಸಮಯದಿ ಅದೆಷ್ಟೇ ಬಲಾನ್ವಿತರಾಗಲಿ ಅವರನ್ನು ಸರಿದು ಮತ್ತೆ ನಿಮ್ಮ ಸುರಗದ್ದುಗೆ ಕೊಡಿಸುತ್ತೇನೆ. ಭಯಪಡಬೇಡಿ, ಭಯಪಡಬೇಡಿ. ಭಯವೇ ಓಡಲಾಗಿ ಓಡೋಡಿ ಬಂದಂತ ದೇವೇಶ್ವರಿಗೆ ಅಭಯ ಕೊಟ್ಟು ಕಳುಹಿಕೊಟ್ಟಿದ್ದೇನೆ. ಕಿರಿದು ದಿನದಲ್ಲಿ ದೈತ್ಯರ ಸಂಹಾರ ಮಾಡುತ್ತೇನೆ ಎಂಬುದಾಗಿ ಈಗ ನಾನು ಯೋಚಿಸಬೇಕು ತಾನೆ. ಹಾಗಾದ್ರೆ ಭಯ ಎಂಬಂತ ಅರ್ಥವೂ ಅಲ್ಲ, ಅಸಾಧ್ಯ ಎಂಬುದಾಗಿಯೂ ಅಲ್ಲ. ಈ ದೈತ್ಯರು ಮಹಿಷಾಸುರನಿಗಿಂತಲೂ ಬಲಾನ್ವಿತರು ಎಂಬುದಾಗಿಯೂ ಅಲ್ಲ. ಪಡೆದ ವರಕ್ಕೆ ಚ್ಯುತಿ ಮಾಡದ ರೀತಿಯಲ್ಲಿ ಅವರನ್ನು ಕೊಲ್ಲಬೇಕು ಅಂತಾದ್ರೆ ಯೋಚನೆ ಮಾಡಲೇಬೇಕು ತಾನೆ. ಹಾ ಹಾ ಎಂದು ಯೋಚಿಸಿ ಎಂದು ಯೋಚಿಸಿ ದೈತ್ಯ ಪಡೆದ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ದೈತ್ಯ ಬೃಂದವನ್ನು ಸಂಹಾರ ಮಾಡಬೇಕು ಅಲ್ಲವೇ? ಅದಕ್ಕಾಗಿ ನಾನು ಏನು ಮಾಡಲಿ ಆಗಿದ್ರೆ ಇದೇ ರೀತಿಯಾಗಿ ಮುನ್ನುಗ್ಗಿ ಹೋದರು ಅಥವಾ ಕಳ ಮಹಿಷನ ಒದಗಬೇಕಾಗಿ ಆವತ್ತು ಹೋದ ರೀತಿಯಲ್ಲೂ ಹೋದರೆ ಖಂಡಿತವಾಗಿ ಕಳದ ಸಂಹಾರ ಕಷ್ಟ. ಅದಕ್ಕೆ ಬೇಕಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದವಳು ನಾನೀಗ. ಸರಿ, ಕೌಶಿಕೆ ಎಂಬಂತ ವಿಧಾನದ ಮೂಲಕವಾಗಿ 16 ಉತ್ತರದ ಹೆಣ್ಣಾಗಿ ನಿಲ್ಲುತ್ತೇನೆ. ಎಲ್ಲಿ? ಮೆರವ ಕದಂಬಾವನದಲ್ಲಿ ನಿಲ್ಲುವುದು. ಯಾವ ರೀತಿಯಾಗಿ ಆಗಿದ್ರೆ ಅಂಬರದಿಂದ ಕುಂಬಿನಿಯವರೆಗೆ, ಕುಂಬಿನಿಯಿಂದ ಅಂಬರದವರೆಗೆ ಉಯ್ಯಾಲೆಯನ್ನು ಆಡುತ್ತಾ ಹಾಡುತ್ತಾ ಕುಳಿತುಕೊಳ್ತೇನೆ. ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಕಾರಣವಾದರೂ ಏನು ಆಗಿದ್ರೆ ಬೆಂಕಿಯ ಸೌಂದರ್ಯವನ್ನು ಕಂಡಾಗ ಪತಂಗಗಳು ಹೇಗೆ ಓಡೋಡಿ ಬಂದು ಆಕರ್ಷಿತರಾಗಿ ಬೆಂಕಿಗೆ ಆಹುತಿಯಾಗುತ್ತಾರೋ ಅದೇ ರೀತಿಯಾಗಿ ನನ್ನ ಮೋಕ ಸೌಂದರ್ಯಕ್ಕೆ ದೈತ್ಯರೆಲ್ಲ ವಶವಾಗಿ ಬೆಂಕಿಯಂತಿರುವ ನನ್ನಲ್ಲಿ ಬಂದು ಅವರು ಅವರಾಗಿಯೇ ಸಾಯಬೇಕು, ಅವರು ಅವರಾಗಿಯೇ ಹತರಾಗಬೇಕು. ಆ ರೀತಿಯಾಗಿ ಮಾಡುತ್ತೇನೆ. ಕದಂಬಾವನವನ್ನು ಸೇರಿಕೊಳ್ತೇನೆ, ಕದಂಬಾವನವನ್ನು ಸೇರಿಕೊಳ್ತೇನೆ. ಮನವ ಮೋಹಿಸುವ ಗಾಯನು ಪಾಡುತ್ತ ಧನುಜರನು ವಂಚಿಸಲನು ಉಯ್ಯಾಲೆಯನು ಪಾಡುತ್ತ ಉಯ್ಯಾಲೆಯನು ಆಡುತ್ತಲೇ ಕುಳಿತ ಕದಂಬವನದಲ್ಲಿ
ಆಯ್ತು. ಅದು ಯಾವ ಸ್ವರ ಇರ್ಬೋದು? ಯಾರ ಸ್ವರ ಇರ್ಬೋದು? ಚೆನ್ನಾಗಿ ಹಾಡ್ಲಿಕ್ಕೆ ಕಲಿತೀಯಾ? ಇಲ್ವೇ ಇಲ್ಲ. ಮತ್ತೆ ನನಗೆ ಹಾಡುವುದಕ್ಕೆ ಬರ್ತದ. ಹಾಗಿದ್ರೆ ಈ ಹಾಡನ್ನು ಹಾಡಿರುವಂತವ್ರು ಯಾರಾಗಿರಬಹುದು? ಯಾರಾಗಿರಬಹುದು? ಏನು ಯೋಚನೆ ಮಾಡುವುದಲ್ಲ, ರಾಗದ ಗಮಸ್ಥಾನವನ್ನು ಹುಡುಕುತ್ತ ಅದರ ಕೌತುಕವೆಂದು ಪರಿಮಳ ಹಿಡಿದು ಮುಂಬರಿಯೇ ತರಣಿ ಕೋಟಿ ಪ್ರಕಾಶವನ್ನು ಅಚ್ಚರಿಯ ಸೋಲಿಸಿ ಬರಬರುತ್ತ ಕಂಡರು ಸ್ವರ್ಣ ತುಯ್ಯಾಲೆಯಲ್ಲಿ ದೇವಿಯ ಅರರೆ ರಾಮ ಅರರೆ Hare